ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಒದ್ದು ಆಚೆ ಹಾಕ್ಬೇಕಾಗಿತ್ತು, ಆದ್ರೆ ನೀನ್ ನನಗ್ ಮಾಡಿರೋ ಅವಮಾನಕ್ಕೆ ನಾನು ಸ್ವಲ್ಪನಾದ್ರೂ ವಾಪಸ್ ಕೊಡ್ಬೇಕಲ್ಲ, ಅದಕ್ಕೆ ನಿನ್ನ ಕೆಲ್ಸಕ್ಕೆ ತಗೊಂಡೆ. ಆದ್ರೆ ನಾನು ಅನ್ಕೊಂಡ್ ಹಾಗಿಲ್ಲ ದುರ್ಗಾ. ನಿನ್ನ ನಾನು ಆಚೆ ಹಾಕೋ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನೋಡು. ಅರೆ ರೇ 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 ಏನ್ ಮಾಯಾ ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ನಿನ್ನೆ ನಾವು ಆಡಿರೋ ಆಟಕ್ಕೆ ಇವತ್ತು ದುರ್ಗಾ ಬಲಿಯಾಗ್ತಾಳಲ್ಲ, ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದೆ. ಅಂದ್ರೆ ಅವಳು ಗಂಟು ಮೂಟ ಕಟ್ಟದ್ ಪಕ್ಕನಾ? 100%. ಕೆಲ್ಸದ ವಿಚಾರದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನಮ್ ಶರತ್ ತಡ್ಕೊಳಲ್ಲ. ಅದು ಅಲ್ಲದೆ ಆ ಸ್ಯಾಂಪಲ್ಸ್ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತ ನಿಮ್ಗೂ ಗೊತ್ತಲ್ಲ. ಇವತ್ ಬರ್ತಿರೋ ಇಂಪಾರ್ಟೆಂಟ್ ಕ್ಲೈಂಟ್ಗೆ ಆ ಸ್ಯಾಂಪಲ್ಸ್ ನ ತೋರಿಸ್ಬೇಕಾಗಿತ್ತು. ಅದು ದುರ್ಗಾ ಕೈಯಿಂದ ಹಾಳಾಗಿದೆ ಅಂದ್ರೆ ಶರತ್ ಏನ್ ಸ್ಟ್ಯಾಂಡ್ ತಗೋತಾನೋ ಐ ಕಾಂಟ್ ಇಮ್ಯಾಜಿನ್. ಅಲ್ಲಿಗೆ ಇವತ್ತಿಗೆ ಈ ಕಥೆ ಮುಗೀತು. ಅವಳನ್ನ ಇಷ್ಟು ದಿನ ಇಲ್ಲಿಂದ ಒದ್ದು ಓಡಿಸ್ತಾ ಇರೋದು ಒಂದು ದೊಡ್ಡದಾಗೋಯ್ತು. ಈ ಮಾಯನ್ನ ಎದುರು ಹಾಕೊಂಡ್ರೆ ಏನೇನ್ ಆಗತ್ತೆ ಅಂತ ಇವತ್ತು ಅವಳಿಗೆ ಅರ್ಥ ಆಗತ್ತೆ. ಅದೇನೆ ನಿನ್ನ ಎದುರಿಗೆ ನಿಂತು ಮಾತಾಡ್ತಾ ಇದ್ದಿದ್ ನೋಡಿವಿ ಅಂದ್ಕೊಂಡೆ ಅವಳಿಗೆ ಊರ್ ಟಿಕೆಟ್ ಪಕ್ಕ ಅಂತ. ಅವಳಿಗಿದೆ ಇವತ್ತು ಹಬ್ಬ. ಅವಳನ್ನ ಬರೀ ಫ್ಯಾಕ್ಟ್ರಿಯಿಂದ ಒದ್ದಾಚೆ ಹಾಕೋದಲ್ಲ, ಅವಳು ಕೊಟ್ಟಿರೋ ದುಡ್ಡನ್ನ ಅವಳು ನನಗೆ ವಾಪಸ್ ಕೊಡ್ಬೇಕು. ಹಾಗ್ ಮಾಡ್ತೀನಿ. ಪಾಪ ಯಾವ ದೇವ್ರು ಬಂದ್ರು ದುರ್ಗನ್ ಕಾಪಾಡಕ್ ಆಗಲ್ಲ ಇವತ್ತು. ಸರಿ, ನಾನು ಹೋಗಿರ್ತೀನಿ, ನೀವು ಆಮೇಲೆ ಬನ್ನಿ. ಓಕೆ ಓಕೆ. ದಮ್ಮು, ಇವತ್ತೊಂದು ಮಹತ್ ಕಾರ್ಯ ನಡೆಯೋದಂತೂ ಗ್ಯಾರಂಟಿ. ಗ್ಯಾರಂಟಿ. ಗೆಲುವು ಭ್ರಮೆ, ಸೋಲು ಸತ್ಯ, ಅವಸರ ಅಪಾಯ. ಗೆಲುವಿಲ್ಲ, 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 ಗೆಲುವು ಇಲ್ಲ, ಗೆಲ್ಲಲ್ಲ. ಸೋಲೆ, ಸೋಲು, ಸೋಲು. ಹೋಗು, ಆ ಶಕ್ತಿ ಎಲ್ಲೇ ಇದ್ರೂ ವಶಪಡಿಸ್ಕೊಂಡ್ ಬಾ. ಹೋಗು. ಯಾರೋ ಕೂಗಿದ್ ಸತ್ ಕೇಳಿಸ್ತಲ್ವಾ? ಯಾರಿಗಾದ್ರೂ ತೊಂದ್ರೆ ಆಯ್ತಾ? ಓ, ನನ್ಗೂ ಕೇಳಿಸ್ತು, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಈ ಕಾರ್ ನಮ್ಮನೆದಲ್ವಾ? ಯಾರಿದ್ರು? ಅದು ಇಷ್ಟೊತ್ನಲ್ಲಿ ಯಾರೋ ಕೂಗ್ದಾಗ ಆಯ್ತಲ್ವಾ? ಯಾರಾದ್ರೂ ತೊಂದ್ರೆಯಲ್ಲಿದ್ದಾರಾ? ಎಲ್ಗೋಗ್ತಿದ್ದೀರಾ? ನನ್ ಜೊತೆಲೆ ಇರ್ಬೇಕು ಅಂತ ಅನ್ಸ್ತಿದೆ ಅಂದ್ರಿ, ಬನ್ನಿ ಹೋಗೋಣ. ಇದು ಹೇಗೆ ಸಾಧ್ಯ? ಆ ಶಕ್ತಿ ಅಷ್ಟೊಂದು ಪ್ರಬಲವಾಗಿದೆಯಾ? ಯಾವತ್ತು ನೋವಿನ ಅನುಭವನೇ ಆಗದೆ ಇರೋ ನನಗೆ ಈ ಗಾಯದಿಂದ ಹೇಗೆ ನೋವಾಗ್ತಾ ಇದೆ. ಛೇ. ತರುಣ್, ಮತ್ತೆ ಅದೇನೋದು ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ರಿ? ಆಲ್ ಓಕೆ? ಆಲ್ ಓಕೆ ತರುಣ್. ಅದು ಮಾವ. ಎಸ್, ಅವ್ರ ವಿಷಯವಾಗಿ ನಾನು ಹೊರಗಡೆ ಹೋಗಿದ್ದೆ.
ಆ್ಯಕ್ಚುಲಿ ಅವ್ರನ್ನ ಒಬ್ರು ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು. ಆದರೆ ಆ ಡಾಕ್ಟ್ರು ನಾಳೆಯಿಂದ 1 ವಾರ ಇರೋದಿಲ್ವಂತೆ. ಅದಕ್ಕೆ ಇಷ್ಟೊತ್ತಲ್ಲಿ ಹೋಗಿ ಅವ್ರ ಕಂಡೀಷನ್ಸ್ ಬಗ್ಗೆ ಹೇಳ್ಬಿಟ್ಟು ಬಂದೆ. ಏನಂದ್ರು? ಎವ್ರಿಥಿಂಗ್ ಇಸ್ ಫೈನ್ ರೈಟ್? ವಯಸ್ಸಾದ್ಮೇಲೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತಲ್ವ ತರುಣ್. ಬಟ್ ನಥಿಂಗ್ ಟು ವರಿ, ಹಿಲ್ ಬಿ ಆಲ್ ರೈಟ್. ನೀನು ಹೋಗಿ ಮಲ್ಕೋಪ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಇದೇಗ್ ಸಾಧ್ಯ? ಎಂಥ ದೊಡ್ಡ ದೊಡ್ಡ ಗಾಯಗಳನ್ನೇ ಮಾಯ ಮಾಡೋ ಶಕ್ತಿ ಈಗ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಏನಾಯ್ತು ಈ ಸಲ? ಏನಾಯ್ತು ಈ ಸಲ? ಇಷ್ಟು ವರ್ಷದಲ್ಲಿ ಯಾವತ್ತೂ ನನಗೆ ನೋವಿನ ಅನುಭವನೇ ಆಗಿರ್ಲಿಲ್ಲ. ಆದ್ರೆ ಇವತ್ತು ಈ ಗಾಯ ಅಮ್ಮ ಏನೇ ಮಾಡಿದ್ರು ಈ ಗಾಯ ಕಡಿಮೆ ಆಗ್ತಾ ಇಲ್ಲ. ಮೊದ್ಲೆಲ್ಲ ಗಾಯ ಆದ್ರೆ ನೋವೇ ಆಗ್ತಾ ಇರ್ಲಿಲ್ಲ. ನಾನೇ ಕ್ಷಣ ಮಾತ್ರದಲ್ಲಿ ಗಾಯನ ವಾಸಿ ಮಾಡ್ಕೋತಾ ಇದ್ದೆ. ಆದ್ರೆ ಈಗ ಏನ್ ಮಾಡಿದ್ರು ಈ ಗಾಯನ ನಾನು ವಾಸಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅಮ್ಮ, ಇದೇನಿದು ಗುರುತು? ಆ ಶಕ್ತಿ ತುಂಬಾ ಬಲಾಢ್ಯವಾಗಿರೋ ಶಕ್ತಿ. ಅದರಿಂದ ನಿನಗೆ ಗಾಯ ಆಗಿರೋದ್ರಿಂದ ಅದರ ಗುರುತು ಮಾಸೋದಿಲ್ಲ. ಮುಂದೆ ನಿನಗೆ ಅಪಾಯ ತಂದುಕೊಡೋದು ಇದೇ ಗುರುತು. ಏನ್ ಹೇಳ್ತಾ ಇದ್ದೀರಮ್ಮ? ನನಗ ಅಪಾಯನ? ಹೌದು. ಇವತ್ತು ನಿನಗಾದ ಗಾಯ ಬರೀ ನಿನ್ನ ದೇಹಕ್ಕಾಗಿರೋದಲ್ಲ. ಈ ಗಾಯದ ಮೂಲಕ ಆ ಶಕ್ತಿ ನಿನಗೆ ಗೊತ್ತಿಲ್ಲದೆ ನಿನ್ನ ದುರ್ಬಲ ಮಾಡಿದೆ. ಅಮ್ಮ, ಇವತ್ತಿಂದ ಆ ಶಕ್ತಿ ಎಲ್ಲೇ ಇದ್ರೂ ನಿನಗೆ ಅದರ ಅನುಭವ ಆಗೋದಿಲ್ಲ. ಅದರಿಂದ ನಿನಗೆ ಅದನ್ನ ಹುಡುಕೋಕ್ಕೂ ಸಾಧ್ಯ ಇಲ್ಲ. ಇದೆಂತ ಪರೀಕ್ಷೆ ಅಮ್ಮ? ಈಗ ಮುಂದಿನ ದಾರಿ ಏನು? ಹುಡುಕಬೇಕು. ಆದ್ರೆ ನಮ್ಮ ಶಕ್ತಿನ ಕುಗ್ಸ್ತಾ ಇರೋ ಆ ಬಲಾಢ್ಯ ಶಕ್ತಿ ಯಾವುದು? ಯಾರವರು? ಅವನೇ, ಅವನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.